ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪ್ರತಿಯೊಂದು ಮಕ್ಕಳಿಗೆ ಇಷ್ಟ ಆಗುವಂಥ ಇಡ್ಲಿ ರೆಸಿಪಿ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಇದಕ್ಕೆ ಅಕ್ಕಿ ಬೇಡ, ಉದ್ದಿನ ಬೇಳೆ ಬೇಡ, ನೆನೆಸೋದು ಬೇಡ, ರುಬ್ಬೋದು ಬೇಡ, ಏನೂ ಬೇಕಾಗುವುದಿಲ್ಲ. ಅರ್ಧ ಗಂಟೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ತುಂಬಾ ಸಾಫ್ಟಾಗಿ ಫ್ಲಫಿಯಾಗಿ ಈ ಮಸಾಲ ಇಡ್ಲಿ ಟ್ರೈ ಮಾಡ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ನಿಮಗೆ ಮುರಿದು ತೋರಿಸ್ತೀನಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಈ ಮಸಾಲ ಇಡ್ಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ನೀವು ತುಪ್ಪ ಬದಲು ಎಣ್ಣೆ ಹಾಕೊಂಡ್ರೂ ನಡೆಯುತ್ತೆ. ನೋಡಿ ತುಪ್ಪ ಹಾಕಿದ ನಂತರ 1-2 ಸ್ಪೂನ್ ಕಡಲೆಬೇಳೆ ಹಾಕೋತಾ ಇದ್ದೀನಿ. 2 ಸ್ಪೂನ್ ಕಡಲೆಬೇಳೆಗೆ 1 ಸ್ಪೂನ್ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಇವೆರಡೂ ಹಾಕಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಕಾಜು ಹಾಕೋತಾ ಇದ್ದೀನಿ. ಈ ಗೋಡಂಬಿ ಹಾಕಿದ ನಂತರ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಕೋತಾ ಇದ್ದೀನಿ. ಕರಿಬೇವಿನ ಎಲೆ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಉಪ್ಪಿಟ್ಟು ರವೆ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದು ಅರ್ಧ kg ಉಪ್ಪಿಟ್ಟು ರವೆ. ಇದನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕು. ಏಕೆಂದರೆ ಇದು ಬೇಗ ಸೀದೋಗುತ್ತೆ, ಅದಕ್ಕೋಸ್ಕರ ನಾವು ಇದನ್ನು ಜಾಸ್ತಿ ಏನು ಹುರಿದುಕೊಳ್ಳೋದು ಬೇಕಾಗೋದಿಲ್ಲ. ಉಪ್ಪಿಟ್ಟು ಸಿರಾ ಮಾಡ್ಕೋತೀವಲ್ಲ, ಅಷ್ಟೊಂದು ಏನು ಹುರಿದುಕೊಳ್ಳೋದು ಬೇಕಾಗೋದಿಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆದರೆ ಸಾಕು. ಏಕೆಂದರೆ ನಾವು ನಂತರ ಬೇಯಿಸುವುದರಿಂದ ಇದನ್ನು ಜಾಸ್ತಿ ಏನು ಹುರಿಯೋದು ಬೇಕಾಗೋದಿಲ್ಲ. ನೋಡಿ ಈ ರೀತಿ ಹುರಿದುಕೊಂಡು ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕು. ನಾವು ಗ್ಯಾಸ್ ಆಫ್ ಮಾಡಿ ಕೊಳ್ಳೋಣ. ಈ ರವೆ ಈ ರೀತಿ ರೆಡಿ ಮಾಡಿಟ್ಟುಕೊಂಡ್ರೆ ಒಂದು ಡಬ್ಬಿಯಲ್ಲಿಟ್ಟರೆ ಭಾಳ ದಿವಸ ಹಾಳಾಗೋದಿಲ್ಲ. ಇದು ಮೊದಲೇ ನೀವು ರೆಡಿ ಮಾಡಿಟ್ಕೊಂಡ್ರೆ ಸಾಕು. ಭಾಳ ದಿವಸ ಈ ರವೆ ಇರುತ್ತೆ, ಏನೂ ಹಾಳಾಗೋದಿಲ್ಲ. ನೋಡಿ ಸ್ವಲ್ಪ ಕರಿಬೇವಿನೆಯಲ್ಲಿ ಪುಡಿ ಮಾಡ್ಕೊಳ್ಳಿ. ಇದೊಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದು ಬೇಕಾಗೋದಿಲ್ಲ, ಹಾಗೆ ಇಟ್ಕೊಂಡ್ರೂ ನಡೆಯುತ್ತೆ. ಮಾಡೋ ಮುಂಚೆ ನಾವು ಇದು ಮೊಸರು ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ಸಾಕು. ನೋಡಿ ಇದು ತಣ್ಣಗಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಇದಕ್ಕೆ 1 ಸ್ಪೂನ್ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಇದಕ್ಕೆ ಅಡುಗೆ ಸೋಡಾ ಹಾಕದಿದ್ದರೆ ಇಡ್ಲಿನೇ ಬರುವುದಿಲ್ಲ. ನೆನಪಿರಲಿ, ಅಡುಗೆ ಸೋಡಾ ಹಾಕ್ಕೊಂಡೇ ನೀವು ಇಡ್ಲಿ ಮಾಡ್ಕೊಳ್ಳಿ, ಅದರಿಂದಲೇ ತುಂಬ ಫ್ಲಫಿಯಾಗಿ ಬರುತ್ತೆ. ನೋಡಿ ನಾವು ಇಲ್ಲಿ 1 ಕಪ್ ರವೆ ತಗೊಂಡ್ರೆ 1 ಕಪ್ ಮೊಸರು ಹಾಕ್ಕೊಳ್ಬೇಕು. ನಾನು ಇಲ್ಲಿ ಅರ್ಧ kg ರವೆ ತಗೋತಾ ಇದ್ದೀನಿ, ಅದಕ್ಕೆ ಅರ್ಧ kg ಮೊಸರು ಹಾಕೋತಾ ಇದ್ದೀನಿ. ಅರ್ಧ kg ಮೊಸರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಎನಿಸಿದ್ರೆ ಒಂದು ಅರ್ಧ ಕಪ್ ನೀರು ಹಾಕಿದರೆ ಸಾಕು. ಅದೇ ಮೊಸರು ಇಟ್ಟಿರುವ ಪಾತ್ರೆಗೆ ಒಂದು ಅರ್ಧ ಕಪ್ ನೀರನ್ನು ಹಾಕ್ಕೊಂಡು ನಾನು ಇಲ್ಲಿ ನೀರು ಹಾಕೋತಾ ಇದ್ದೀನಿ. ಜಾಸ್ತಿ ನೀರು ಬೇಕಾಗೋದಿಲ್ಲ. ನೋಡಿ ಅರ್ಧ ಕಪ್ ಮಾತ್ರ ನೀರು ಹಾಕೋತಾ ಇದ್ದೀನಿ. ನೀವು ಇಷ್ಟೊಂದೇ ಹಾಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಇರೋ ಮೊಸರು, ಹುಳಿ ಇರೋ ಮೊಸರನ್ನು ಹಾಕೊಳ್ಳೋಕೆ ಹೋಗಬೇಡಿ. ನೋಡಿ ಈ ರೀತಿ ಚೆನ್ನಾಗಿ ಹದ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಹದಕ್ಕೆ ಬಂದರೆ ಸಾಕು, ಈ ಮಿಶ್ರಣ ರೆಡಿ ಆಗುತ್ತೆ. ನೋಡಿ ಇವಾಗ ಇಡ್ಲಿ ಪ್ಲೇಟನ್ನು ತೆಗೆದುಕೊಳ್ಳಿ. ಇಡ್ಲಿ ಪ್ಲೇಟಿಗೆ ನಾನು ಇಲ್ಲಿ ತುಪ್ಪ ಹಚ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಎಣ್ಣೆ ಹಾಕೊಂಡ್ರೂ ನಡೆಯುತ್ತೆ. ತುಪ್ಪ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಅದಕ್ಕೋಸ್ಕರ ತುಪ್ಪ ಹಚ್ತಾ ಇದ್ದೀನಿ. ನೀವು ನೋಡಿಕೊಂಡು ಮಾಡಿಕೊಳ್ಳಿ. ಎಲ್ಲ ಪ್ಲೇಟಿಗೂ ನಾನು ತುಪ್ಪ ಹಚ್ಕೋತಾ ಇದ್ದೀನಿ. ತುಪ್ಪ ಹಚ್ಚುವುದರಿಂದ ಸ್ವಲ್ಪನೂ ಹೊಂಟುವುದಿಲ್ಲ. ಇದು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಪ್ರತಿಯೊಂದು ಪ್ಲೇಟಿಗೆ ಒಂದೊಂದು ಕಾಜು ಇಟ್ಕೋತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಇಟ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಆದರೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂತರ ಸ್ವಲ್ಪ ಗಜ್ರಿ ತುರಿದುಕೊಂಡು ಹಾಕೋತಾ ಇದ್ದೀನಿ. ಇಡ್ಲಿ ರೆಡಿ ಆದ ನಂತರ ತುಂಬಾ ಹೋಟೆಲ್ ಸ್ಟೈಲ್ ರೆಡಿ ಆಗುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೂ ಮಕ್ಕಳು ತುಂಬ ಇಷ್ಟಪಡುತ್ತಾರೆ. ಡಿಫ್ರೆಂಟಾಗಿ ಇಡ್ಲಿ ಇರುತ್ತೆ ಅಲ್ವಾ, ಅದಕ್ಕೆ ಎಲ್ಲದಕ್ಕೂ ತುರಿದಿರುವ ಗಜ್ರಿ ಹಾಕಿದ ನಂತರ ಮಿಕ್ಸ್ ಮಾಡಿರೋ ರವೆ ಮಿಶ್ರಣ ಹಾಕೋತಾ ಇದ್ದೀನಿ. ಎಲ್ಲ ಪ್ಲೇಟಿಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ.
ಬೆಂದ ನಂತರ ಸ್ವಲ್ಪ ಸೈಜಲ್ಲಿ ಡಬಲ್ ಆಗುತ್ತೆ, ಅದಕ್ಕೋಸ್ಕರ ನೋಡಿ ಎಲ್ಲ ಪ್ಲೇಟಿಗೆ ಇದೇ ರೀತಿ ಹಾಕ್ಕೊಳ್ಳಿ. ಆಮೇಲೆ ಹಾಕುವ ಹಾಗೆ ಇಡ್ಲಿ ಡಬ್ಬಿಗೆ ನೀರನ್ನು ಹಾಕಿ ಕುದಿಯೋಕೆ ಇಟ್ಟಿದ್ದೆ. ಒಂದೊಂದಾಗಿ ಇಡ್ಲಿ ಪ್ಲೇಟು ಇಡ್ಲಿ ಡಬ್ಬಿಯಲ್ಲಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲನೂ ಇಟ್ಟಿದ ನಂತರ ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. 10ರಿಂದ 15 ನಿಮಿಷದಲ್ಲೇ ಈ ಇಡ್ಲಿ ರವೆದಿಂದ ಇಡ್ಲಿ ರೆಡಿ ಆಗುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಈ ಇಡ್ಲಿಗೆ ನೆನೆಸೋದು ರುಬ್ಬೋದು ಏನೂ ಬೇಕಾಗೋದಿಲ್ಲ. ನೋಡಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೂ ತುಂಬ ಸಾಫ್ಟಾಗಿ ಈ ಇಡ್ಲಿ ರೆಡಿ ಆಗುತ್ತೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪನೂ ಅಂಟುವುದಿಲ್ಲ, ಮುರಿಯುವುದಿಲ್ಲ. ತುಂಬಾ ಚೆನ್ನಾಗಿ ಈ ಇಡ್ಲಿ ರೆಡಿ ಆಗುತ್ತೆ. ಇದರ ಜೊತೆ ನೀವು ಕಾಯಿ ಚಟ್ನಿ, ಶೇಂಗಾ ಚಟ್ನಿ, ಸಾಂಬಾರ್ ಅಥವಾ ಟೊಮೆಟೊ ರಸಮ್ ಇದ್ದರೂ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಹಾಗೆ ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಒಂದು ಸಲ ಈ ಮಸಾಲ ಇಡ್ಲಿ ರೆಸಿಪಿ ಟ್ರೈ ಮಾಡಿ, ಮಕ್ಕಳಂದು ತುಂಬ ಇಷ್ಟಪಡುತ್ತಾರೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದು ಸಲ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್.